ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಮೇಶ್ ಮಟಗಾರ್. ಇವತ್ತಿನ ಟಾಪಿಕಲ್ಲಿ ಇನ್ ಗ್ರಾಮರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಟಾಪಿಕನ್ನು ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನೌನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಇನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜು, ಆರ ಇನ್ ಸ್ಪೋಕನ್ ಇಂಗ್ಲೀಷಲ್ಲಿನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೌನು. ಯಾಕಂತಂದರೆ ಇಲ್ಲಿ ನೌನು 3 ಟೈಪ್ಸ್ ಆಗ್ತಾವ. ಇಲ್ಲಿ ಎಡ್ವರ್ಬ್ ಪ್ಲೇಸಸ್ ಅಲ್ಲಿ ಒಂದು, ನೆಕ್ಸ್ಟ್ ಒನ್ನ ಎಜೆಕ್ಟಿವ್ ಪ್ಲೇಸಸ್ ಅಲ್ಲಿ ಒಂದು, ವರ್ಬ್ ಪ್ಲೇಸಸ್ ಅಲ್ಲಿ ಒಂದು, ನೆಕ್ಸ್ಟ್ ಒನ್ನ ನೌನ್ ಪ್ಲೇಸಸ್ ಅಲ್ಲಿ ಒಂದು. ಈ ಟೈಪ್ ಚೇಂಜಸ್ ಆಗ್ತಾ ಹೋಗ್ತಾವ. ಹಾಗಿದ್ಮೇಲೆ ಅಲ್ಲಿ ಯಾವುದಕ್ಕೆ ನೌನ್ ಅಂತೀವಿ ಆರ್ ಯಾವುದಕ್ಕೆ ನೌನ್ ಅನ್ನೋದಿಲ್ಲ ಅಂತೇಳಿ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ನ ನೌನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಯಾವ್ಯಾವ ಟೈಪ್ಸು, ಆಮೇಲೆ ಯಾವ್ಯಾವ ನೌನನ್ನ ಎಲ್ಲೆಲ್ಲಿ ಬಳಸ್ತೀವಿ. ಎಲ್ಲಾನು ಕಾಮನ್ ಆಗಿ ನಾವು ಬಳಸಕ್ ಬರಲ್ಲ. ಹಾಗಿದ್ಮೇಲೆ ನೋಡೋಣ ಯಾವ್ಯಾವ ಟೈಪ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ. ಫಸ್ಟ್ ಒನ್, ವಾಟ್ ಈಸ್ ಮೀನ್ ನೌನ್ ಆರ್ ಅ ನೌನ್ ಡೆಫಿನಿಷನ್. ನೌನ್ ಅಂತಂದ್ರೆ ಏನು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ನೌನ್ ಅಂತಂದ್ರೆ ನಾಮಪದ ಅಂತೇಳಿ ನಾವು ಕರಿತೀವಿ. ನಾಮಪದ ಅಂತಂದ್ರೆ ನಾಮ ಅಂತಂದ್ರೆ ಇಟ್ಟಂತ ಹೆಸರುಗಳು ಅಥವಾ ನಮ್ಮ ಪೂರ್ವಜರು ಯಾವ್ದಾದ್ರು ಒಂದು ಹೆಸರು ಇಟ್ಟಿರ್ತಾರೆ. ಅದಕ್ಕೆ ಯಾವುದೇ ಒಂದು ವಸ್ತು ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಅಥವಾ ಯಾವುದೋ ಒಂದು ಸ್ಥಳ ಆಗಿರ್ಲಿ, ಪ್ಲೇಸಸ್ ಆಗಿರ್ಲಿ, ಯಾವುದೋ ಒಂದು ಮಟೀರಿಯಲ್ ಆಗಿರ್ಲಿ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ನೇಮ್ ಅನ್ನ ಇಟ್ಟಿರ್ತಾರೆ, ಹೆಸರನ್ನ ಹೀಗೇ ಕರಿಬೇಕು ಅಂತ ಇಟ್ಟಿರುವಂಥದ್ದು. ಹಾಗಾಗಿ ಈಗ ನಮ್ಮೂರು ಮಾಲಿಂಗ್ಪುರ ಅಂತೇಳಿ ತಗೊಳ್ಳೋಣ. ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ನಮ್ಮ ಮಾಲಿಂಗ್ಪುರದಲ್ಲಿ ನಮ್ಮ ದೈವ ಶಕ್ತಿ ಯಾರು ಅಂತಂದ್ರೆ ನಮ್ಮ ಮಾಲಿಂಗೇಶ್ವರ ಇಸ್ ಅ ಗಾಡ್ ಅಂತೇಳಿ ಹೇಳ್ಬೋದು. ಅವ್ರ ಹೆಸರನ್ನ ಮಾಲಿಂಗೇಶ್ವರ ಅಂತೇಳಿ ಇರೋದ್ರಿಂದ ನಮ್ಮ ಊರಿಗೆ ಮಾಲಿಂಗ್ಪುರ ಅಂತ ಕರಿತಾ ಬಂದ್ರು. ಹಾಗೆ ಅದು ನಾಮಪದ ಅಂತೇಳಿ ಅನಿಸ್ಕೊಳುತ್ತೆ. ಯಾಕಂತಂದ್ರೆ ನಮ್ಮ ಪೂರ್ವಜರು ಮಾಲಿಂಗ್ಪುರ ಅಂತೇಳಿ ಇಟ್ಟಿದ್ದಾರೆ ಆ ಊರಿಗೆ ಹೆಸರು. ಹೀಗಾಗಿ ಅವತ್ತಿಂದ ಇವತ್ತಿನವರೆಗೂ ಇದು ಮಾಲಿಂಗ್ಪುರ ಅಂತೇಳಿ ಕಂಟಿನ್ಯೂ ಆಗೈತಿ ಅಂತ ಹೇಳ್ತೀನಿ. ಆಮೇಲೆ ನೌನ್ ಅಂತ ಯಾಕೆ ಬಳಸ್ತೀವಿ? ಹಾಗಿದ್ರೆ ನೌನ್ ಅಂತ ಇಟ್ಟಂತ ಹೆಸರುಗಳಿಗೆ ಅಷ್ಟೇ ನೌನ್ ಅಂತ ಅಂತೀವ, ಅಥವಾ ಬೇರೆದಕ್ಕ ನೌನ್ ಅಂತೀವ ಅಂತ ನಾವು ನೋಡ್ತಾ ಹೋಗೋಣ. ನೌನ ಇಟ್ ಈಸ್ ಅ ನಾಮಪದ. ನಾಮಪದ ಅಂತಂದ್ರೆ ಏನು? ಯಾವ್ದಾದ್ರು ಒಂದು ವಸ್ತುವಿನ ಹೆಸರು, ಒಂದು ಸ್ಥಳದ ಹೆಸರು, ಅಥವಾ ಒಂದು ಊರಿನ ಹೆಸರು, ಅಥವಾ ಒಂದು ಪ್ರಾಣಿಯ ಹೆಸರು. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಎನಿಮಲ್ಸ್ ಆರ್ ಎನಿವನ್. ದಿಸ್ ಈಸ್ ಕಾಲ್ಡ್ ನೌನ್. ಇದಕ್ಕೆ ನೌನ ಅಥವಾ ನಾಮಪದ ಅಂತೇಳಿ ನಾವು ಕರೆಯುವಂಥದ್ದು. ಎಸ್. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಆಫ್ ನೌನ್ಸ್ ಅಂತೇಳಿ ಬರ್ತಾವ, ಅಥವಾ ಕೈಂಡ್ಸ್ ಆಫ್ ನೌನ್ ಅಂತೇಳಿ ನಾವು ಕರಿತೀವಿ. ಎಸ್. ಟೈಪ್ಸ್ ಆಫ್ ನೌನ್ ಅಲ್ಲಿ ಫಸ್ಟ್ ಒನ್ ಪ್ರಾಪರ್ ನೌನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಕಾಮನ್ ನೌನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಮಟೀರಿಯಲ್ ನೌನ್, ಕಲೆಕ್ಟಿವ್ ನೌನ್, ಕಾಂಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಒನ್ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್. ನೆಕ್ಸ್ಟ್ ಒನ್ ಜಿರಂಡ ಅಂಡ್ ಇನ್ಫಿನಿಟಿವ್ ನೌನ್ಸ್ ಅಂತೇಳಿ ಬರುವಂತದ್ದು. ಎಸ್. ಹಾಗಿದ್ಮೇಲೆ ಡಿಸ್ಕಸ್ ಮಾಡೋಣ. ಪ್ರಾಪರ್ ನೌನ್ ಅಂತಂದ್ರೆ ಏನು, ಹಂಗೆ ಸಿಂಪಲ್ ಆಗಿ ಹೇಳೋಣ, ಮುಂದ್ಗಡೆ ನೋಡ್ತಾ ಹೋಗೋಣ ಯಾವ ಟೈಪ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ. ಪ್ರಾಪರ್ ನೌನ್ ಅನ್ನೋದು ನಾವು ಅಂಕಿತ ನಾಮ ಅಂತೇಳಿ ಕರಿತೀವಿ. ಅಂಕಿತ ನಾಮ ಅಂತಂದ್ರೆ ಇಟ್ಟಂತ ಹೆಸರುಗಳು. ಈಗ ಇದೊಂದು ಪೆನ್ ಇದೆ ಅಂತಂದ್ರೆ ನಾನು ಪೆನ್ನು ಅಂತೇಳಿ ನಾನು ಕರೀತಿದ್ದೀನಿ ಇದಕ್ಕೆ. ಈಗ ಪೆನ್ನು ಅಂತ ಯಾರಾದ್ರೂ ಒಬ್ರು ಹೆಸರು ಇಟ್ಟಿದ್ದಾರೆ ಇದಕ್ಕೆ. ಹೀಗಾಗಿ ಇದು ಅಂಕಿತ ನಾಮ, ಇಟ್ಟಂತ ಹೆಸರು ಅಂತೇಳಿ ನಾವು ಕರಿಬಹುದು. ಈಗ ಮಾಲಿಂಗ್ಪುರ್ ಇದೆ ಅಂತಂದ್ರೆ ಅದಕ್ಕೆ ಅಂಕಿತ ನಾಮ ಅಥವಾ ಪ್ರಾಪರ್ ನೌನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಇನ್ನು ಕಾಮನ್ ನೌನ್ ಅಂತೇಳಿ ನಾವು ತಗೊಳ್ಳೋಣ. ಕಾಮನ್ ನೌನ್ ಅಂತಂದ್ರೆ ರೂಢಿಯಿಂದ ಬಂದಂತದ್ದು, ರೂಢನಾಮ ಅಂತೇಳಿ ಕರಿತೀವಿ. ರೂಢಿಯಿಂದ ಬಂದಂತದ್ದು ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಹುಡುಗ ಅಂತೇಳಿ ಇದ್ದಾನೆ ಅಂತಂದ್ರ ಆ ಹುಡುಗನಿಗೆ ಹುಡುಗನ ಅಂತಿದ್ರು, ಮುಂದ್ಗಡೆ ಹಿಂದೂನು ಹುಡುಗ ಅಂತಿದ್ರು, ಈಗಲೂ ಹುಡುಗ ಅಂತಾರ. ನೆಕ್ಸ್ಟ್ ಒನ್ ಮುಂದ್ಗಡೆನೂ ಹುಡುಗ ಅನ್ನುವಂಥದ್ದು. ಹಾಗಿದ್ಮೇಲೆ ಅದು ರೂಢಿಯಿಂದ ಬಂದಿದೆ. ಹಾಗೆ ಎಸ್, ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ರೂಢಿಯಿಂದ ಬಂದಂಥದ್ದು ಕಾಮನ್ ನೌನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಮಟೀರಿಯಲ್ ನೌನ್ ಅಂತೇಳಿ ಬರುತ್ತೆ. ಮಟೀರಿಯಲ್ ನೌನ್ ಅಂತಂದ್ರ
ವಸ್ತುವಾಚಕ ಅಂತೇಳಿ ಕರೆಯುವಂಥದ್ದು. ಹಾಗಿದ್ಮೇಲೆ ನೋಡೋಣ, ವಸ್ತುಗಳಿಗೆ ಇಟ್ಟಿರುವಂತ ಹೆಸರುಗಳಿಗೆ ವಸ್ತುವಾಚಕ ಅಂತೇಳಿ ಕರಿತೀವಿ. ಯಾವ್ದಾದ್ರು ಒಂದು ಮಟೀರಿಯಲ್ ಇರಬಹುದು. ನೆಕ್ಸ್ಟ್ ಒಂದು ಕಾಂಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಕಾಂಕ್ರೀಟ್ ನೌನ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್. ಕಾಂಕ್ರೀಟ್ ನೌನ್ ಕಣ್ಣಿಗೆ ಕಾಣಿಸುವಂಥದ್ದು, ಮುಟ್ಟುವಂಥದ್ದು, ನೋಡುವಂಥದ್ದು, ರುಚಿಯನ್ನ ನೋಡುವಂಥದ್ದು. ನಾವು ರುಚಿಯನ್ನ ನೋಡಬಹುದು, ಮುಟ್ಟಬಹುದು, ಆಮೇಲೆ ಸವಿಬಹುದು. ಅದಕ್ಕೆ ಏನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಇದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ ಅಂತೇಳಿ ಬರ್ತಾವ. ಕೌಂಟ್ ಮಾಡ್ಲಿಕ್ಕೆ ಬರುವಂತವು. ಈಗ 100, 10, 1000, 2000 ಈ ಟೈಪ್ ಕೌಂಟ್ ಮಾಡ್ಲಿಕ್ಕೆ ಬರುವಂತವು. ನೆಕ್ಸ್ಟ್ ಒನ್ ಅನ್ಕೌಂಟೇಬಲ್, ಕೌಂಟ್ ಮಾಡ್ಲಿಕ್ಕೆ ಬರಲಾರ್ದಂಥದ್ದು, ಕೌಂಟ್ ಮಾಡ್ಲಿಕ್ಕೆನೆ ಬರೋದಿಲ್ಲ, ಈ ಟೈಪ್ ನೋಡುವಂಥದ್ದು. ನೆಕ್ಸ್ಟ್ ಒನ್ ಜಿರಂಡ ಅಂಡ್ ಇನ್ಫಿನಿಟಿವ್ ಸೆಂಟೆನ್ಸ್ ಇನ್ ನೌನ್ ಅಂತೇಳಿ ಕರೀತಾರ. ನೋಡೋಣ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಅಂತ ನೆಕ್ಸ್ಟ್ ಒನ್ ನಾವು ನೋಡ್ತಾ ಹೋಗೋಣ. ಹಾಗಿದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನು ವರ್ಡ್ಸ್ ಏನೇನಂತ ನೋಡೋಣ. ಇಲ್ಲಿ ಪೊಲೀಸ್ ಅಂತೇಳಿ ಬರೆದಿದ್ದಾರೆ. ನಾವೀಗ ಪೊಲೀಸ್ ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡುವಂತದ್ದು, ಸಿಂಗ್ಯುಲರ್ ಅಲ್ಲಿನೂ ಯೂಸ್ ಮಾಡುವಂತದ್ದು. ಇಲ್ಲಿ ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಈಸ್ ಅಂತ ಬರಿತೀವಿ, ಪ್ಲೂರಲ್ ಆಗಿ ಯೂಸ್ ಮಾಡಿದ್ರೆ ಆರ್ ಅಂತ ಬರಿತೀವಿ. ಬಟ್ ಯಾವುದನ್ನ ನಾವು ನೌನ್ ಅಂತ ಇಡ್ತೀವಿ? ಎಸ್, ವಿಚ್ ಒನ್ ನೌನ್ ಈಸ್ ಕಾಲ್ಡ್ ಪೊಲೀಸ್? ಪೊಲೀಸ್ ಅನ್ನ ಯಾವ ನೌನಿಗೆ ನಾವು ಕಂಪ್ಯಾರಿಸನ್ ಕೊಡ್ತೀವಿ ಅಂತ ನೋಡೋಣ. ನೆಕ್ಸ್ಟ್ ಒನ್ ಇಂಡಿಯಾ ಅಂತ ಹೇಳಿದೆ. ಇಂಡಿಯಾ ಇದು ಹ್ಯಾಸು ಬರುತ್ತೆ, ಹ್ಯಾವ್ ಬರುತ್ತೆ. ಯಾಕ? ಇದು ಒಂದು ಕಂಟ್ರಿ ನೇಮು. ಹೀಗಾಗಿ ಇದಕ್ಕೆ ಯಾವ ನೌನನ್ನ ನಾವು ಜೋಡಿಸ್ತೀವಿ? ಇದು ಬಹಳ ಇಂಪಾರ್ಟೆಂಟು ಕಲಿಯುವಂಥದ್ದು. ನೆಕ್ಸ್ಟ್ ಒನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಸೈನ್ಸ್ ಈ ಟೈಪ್ ಏನೇನೋ ಇದಾವೆ. ಇವಕ್ಕೆ ಏನ್ ಮಾಡ್ಬೇಕು? ಯಾವ ನೌನನ್ನ ನಾವು ಜೋಡಿಸ್ಬೇಕು? ಇದು ನೆಕ್ಸ್ಟ್ ಒನ್ ಸ್ಟೆಪ್ ನಾವು ಕಲಿಯುವಂತದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತಾಗಲ್ಲ ಯಾವ್ದು ನೌನ್ ಅನ್ನ ಯಾವ ಟೈಪ್. ಎಸ್, ಇವು ಏನೋ ಸಬ್ಜೆಕ್ಟ್ ಅಂತೇಳಿ ಬಂದಿದಾವೆ, ಬಟ್ ಇವಕ್ ನಾವು ಯಾವುದು ನೌನ್ ಅಂತ ನಾವು ಜೋಡಿಸ್ತೀವಿ. ನೆಕ್ಸ್ಟ್ ಒನ್ ಏರ್, ವಾಟರ್, ಸನ್ಲೈಟ್ ಅಂತೇಳಿ ಇದಾವೆ. ಏರ್ ಅನ್ನ ಯಾವುದು ನೌನ್ ಅನ್ನ ಜೋಡಿಸ್ತೀವಿ. ನೆಕ್ಸ್ಟ್ ಒನ್ ವಾಟರ್ ಅಂತೇಳಿದೆ, ಅದಕ್ಕೆ ಯಾವ ನೌನ್ ಅಂತೇಳಿ ನಾವು ಕರಿತೀವಿ. ಅಥವಾ ಈಗ ಪ್ರಾಪರ್ ನೌನ್, ಕಾಮನ್ ನೌನ್ ಅಂತೇಳಿ ಅನ್ಲಿಕ್ಕೆ ಬರೋದಿಲ್ಲ ಅವಕ್ಕೆ. ಸನ್ಲೈಟ್ ಅನ್ನು ಅನ್ಲಿಕ್ಕೆ ಬರೋದಿಲ್ಲ ಪ್ರಾಪರ್ ನೌನ್ ಅಂತ. ಅವಕ್ಕೆ ಇಟ್ಟಂತ ಹೆಸರುಗಳಲ್ಲವ, ಕಂಟಿನ್ಯೂಸ್ ಬಂದಿರುವಂತದ್ದು. ಹಾಗಿದ್ಮೇಲೆ ಯಾವ ನೌನ್ ಅನ್ನ ನಾವು ಬಳಸ್ತೀವಿ ಇಲ್ಲಿ? ನೆಕ್ಸ್ಟ್ ಒನ್ ಗ್ರೀಫ್, ಸ್ಯಾಡ್, ಹ್ಯಾಪಿನೆಸ್ ಅಂತೇಳಿ ಒನ್ ವರ್ಡ್ ಇದೆ. ಎಸ್, ಗ್ರೀಫ್ ಅಂತಂದ್ರೆ ಸ್ಯಾಡ್, ಅದು ಒಂದು ಸೂಚಿಸುವಂತದ್ದು. ಹಾಗಿದ್ಮೇಲೆ ಇದು ನೌನ್ ಆಗುತ್ತೆ, ಬಟ್ ಸ್ಯಾಡ್ ಇದು ನೌನ್ ಆಗಲ್ಲ, ಇದು ನೌನ್ ಆಗುತ್ತೆ. ಈ ಟೈಪ್ ಬರುವಂತದ್ದು. ನೆಕ್ಸ್ಟ್ ಒನ್ ಮನಿ ಅಂತೇಳಿ ಕರಿತೀವಿ. ಇದಕ್ಕೆ ಕೌಂಟೇಬಲ್ ನೌನ್ ಅಂತೇಳಿ ಕರಿತೀವ ಅಥವಾ ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವ. ನೆಕ್ಸ್ಟ್ ಸ್ಟಾರ್, ಆಕಾಶದಲ್ಲಿ ಸಾವಿರಾರು ಕೋಟ್ಯಾನು ಗಂಟ್ಲೆ ನಕ್ಷತ್ರಗಳಿದಾವೆ. ಅವಕ್ಕೆ ಏನಂತ ಕರಿತೀವಿ? ಎಣಿಸ್ಲಿಕ್ಕೆ ಬರ್ತಾವ ಅಥವಾ ಬರೋದಿಲ್ಲ. ಅವಕ್ಕೆ ಕೌಂಟೇಬಲ್ ನೌನ್ ಅಂತೀವ ಅಥವಾ ಕೌಂಟೇಬಲ್ ನೌನ್ ಅನ್ನೋದಿಲ್ವಾ ಅಂತ ನಾವು ನೋಡೋಣ ಯಾವ್ಯಾವ ಟೈಪ್ ಆಗುತ್ತೆ. ಹಾಗಿದ್ಮೇಲೆ ಫಸ್ಟ್ ಒಂದು ತಗೊಳ್ಳೋಣ, ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನ್ಸ್ ಅಂಕಿತ ನಾಮ. ಅಂಕಿತ ನಾಮ ಅಂತಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವ ಹಾಗೆ ಏನಂತ ಕರಿತೀವಿ? ಅಂಕಿತ ನಾಮ, ಇಟ್ಟಂತ ಹೆಸರುಗಳು. ಯಾವ್ದಾದ್ರು ಒಂದು ಯಾವ ಪ್ಲೇಸ್ ಆಗಿರ್ಬೋದು, ಥಿಂಗ್ಸ್ ಅಥವಾ ಪರ್ಸನ್, ಯಾವುದೋ ಒಂದು ವ್ಯಕ್ತಿಗೆ ಇಟ್ಟಂತ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂತ ನಾವು ಕರಿಬಹುದು. ಹಾಗಿದ್ಮೇಲೆ ನೋಡೋಣ, ನೇಮ್ ಆಫ್ ಅ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಎಸ್, what is the definition? Proper noun. Proper noun, it is a name of a specific person, place or thing. Yes, in a only specific person. ಇದಕ್ಕೆ ಅಂತೇಳಿ ನಾವು ಕರೆಯುವಂತದ್ದು. ಯಾವ್ದಾದ್ರು ಪರ್ಸನ್ ಇರ್ಬೋದು, ಪ್ಲೇಸ್ ಇರ್ಬೋದು, ಅಥವಾ ಥಿಂಗ್ಸ್ ಇರ್ಬೋದು, ಅಥವಾ ಇನ್ನೊಂದು ಏನೋ ಇರ್ಬೋದು. ಅವಕ್ಕೆಲ್ಲಕ್ಕೂ ಏನಂತೇಳಿ ನಾವು ಕರೆಯುವಂತದ್ದು ಎಸ್ ಅಂಕಿತ ನಾಮ ಅಥವಾ ಪ್ರಾಪರ್ ನೌನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ರವಿ, ಲಕ್ಷ್ಮಿ, ಡೆಲ್ಲಿ, ಇಂಡಿಯಾ, ಉಷಾ, ರೆನಾಲ್ಡ್ಸ್, ತಾಜ್ ಮಹಲ್ ಆರ್ ಎಕ್ಸೆಟ್ರಾ. ನೀವು ತಗೋಬಹುದು, 1000 ಎಕ್ಸಾಂಪಲ್ಸ್ ಅನ್ನ ತಗೋಬಹುದು, ತಗೊಂಡು ನೋಡ್ತಾ ಹೋಗ್ಬಹುದು.
ನೆಕ್ಸ್ಟ್ ಒನ್ ಇದಕ್ಕ ಪ್ರಾಪರ್ ನೌನ್ ಅಂತೇಳಿ ಕರೆಯುವಂಥದ್ದು. ಈಗ ರವಿ ಎನ್ನುವಂಥದ್ದು ಅವರು ತಂದೆ ತಾಯಿ ಇಟ್ಟಂತ ಹೆಸರು ಅಥವಾ ಯಾರೋ ಒಬ್ರು ಇಟ್ಟಂತ ಹೆಸರು. ಲಕ್ಷ್ಮಿ ಅನ್ನೋದು ಹೆಸರು. ಡೆಲ್ಲಿ ಅನ್ನುವಂಥದ್ದು ಒಂದು ಸಿಟಿ ನೇಮ್ ಅಂತ ನಾವು ಕರಿತೀವಿ. ಸಿಟಿ ನೇಮ್ ಹೇಗೆ ಇಡ್ತಾರೆ ಅಂತಂದ್ರ ಅವಾಗ ಯಾವ್ದೋ ಈಗ ಡೆಲ್ಲಿ ಅಂತ ಹೇಳಿ ನಾವು ಕರಿತೀವಿ, ಅದಕ್ಕೆ ಹಿಂದೊಂದು ಏನೋ ಒಂದು ಹೆಸರಿತ್ತು, ಇಂದ್ರಪ್ರಸ್ಥ ಅಂತೇಳಿ ಕರಿತಿದ್ರು. ಯಾಕಂತಂದ್ರೆ ಅಲ್ಲಿ ಪಾಂಡವರ ರಾಜ್ಯಭಾರ ಮಾಡಿದ್ರು, ದ್ವಾಪರ ಯುಗದಲ್ಲಿ ಪಾಂಡವರು ರಾಜ್ಯಭಾರ ಮಾಡಿದ್ರು ಅಂತ. ಹಾಗಾಗಿ ಅವರು ಇಂದ್ರಪ್ರಸ್ಥ ಅಂತೇಳಿ ಇಟ್ಕೊಂಡಿದ್ರು. ಆಮೇಲೆ ಬಂದ್ರು ಇನ್ನು ಯಾರ್ಯಾರು ಬಂದ್ರು, ಅದಕ್ಕೆ ಹೆಸರು ಚೇಂಜ್ ಮಾಡಿದ್ರು. ಎಸ ಈಗ ದೆಹಲಿ ಇತ್ತು, ಈಗ ಡೆಲ್ಲಿ ಅಂತೇಳಿ ಆಗಿದೆ. ಈ ಟೈಪ್ ಚೇಂಜಸ್ ಆಗುವಂಥದ್ದು ಇದು ನೇಮ್ ಆಫ್ ಪರ್ಸನ್ ಅಂತ ಕರಿತೀವಿ, ಪ್ಲೇಸಸ್ ಅಂತ ಕರಿತೀವಿ. ಇಂಡಿಯಾ ಅನ್ನೋದು ಒಂದಿದೆ. ಇಂಡಿಯಾ ಅನ್ನೋದು ಒಂದು ನೇಮು, ಅದು ಇಟ್ಟಂತ ಹೆಸರೇ. ಎಸ್, ಇಂಡಿಯಾ ಅನ್ನೋದು ನೇಮು ಫಸ್ಟ್ ಅನಾದಿ ಕಾಲದಿಂದ ಏನಂತ ಕರಿತಿದ್ದೀವಿ, ಭರತ ಆಳಿದಂತ ಭೂಮಿಗೆ ಭಾರತ ಅಂತ ನಾವು ಕರಿತಿದ್ವಿ. ಆಮೇಲೆ ಅರಬ್ರು ಬಂದ್ರು, ಅವರು ಎಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ ಅಂತ ಅವರು ಹಿಂದೂಸ್ಥಾನ ಅಂತ ಕರೆದ್ರು. ಆಮೇಲೆ ಬ್ರಿಟಿಷರು ಬಂದ್ರು, ಅವರಿಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಏನ್ ಮಾಡಿದ್ರು, ಇಂಡಸ್ ಅನ್ನುವಂತ ನದಿಯಿಂದ ರಿವರ್ ಹರಿತಾ ಇತ್ತು, ಅವ್ರಿಗೆ ಅನ್ನಕ್ ಬರ್ಲಿಲ್ಲ, ಇಂಡಿಯಾ ಅಂತ ಕರೆದ್ರು. ಈ ಟೈಪ್ ಏನೇನೋ ಚೇಂಜಸ್ ಆಗ್ತಾ ಹೋದ್ವು. ಹಾಗಿದ್ರೆ ಕಾಲಕ್ಕೆ ಚೇಂಜ್ ಆಗ್ತಾ ಹೋಗ್ತವೆ. ಯಾವುದು ಅಂಕಿತ ನಾಮ ಅಂತ ಕರಿತೀವಿ. ಉಷಾ, ರೆನಾಲ್ಡ್ಸ್ ಪೆನ್ ಅಂತ ಹೇಳಿ ಕರಿತೀವಿ, ಅಥವಾ ತಾಜ್ ಮಹಲ್ ಯಾವ್ದೋ ಒಂದು ತಗೊಳ್ರಿ. ಎಸ್, ಈ ಟೈಪ್ ಇರೋದಕ್ಕೆ ಎಲ್ಲದಕ್ಕೂ ನಾವು ಅಂಕಿತ ನಾಮ ಅಥವಾ ಪ್ರಾಪರ್ ನೌನ್ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಕಾಮನ್ ನೌನ್ ಅಂತ ಹೇಳಿ ನೋಡೋಣ. ಕಾಮನ್ ನೌನ್ ಮೀನ್ಸ್ ರೂಢನಾಮ, ರೂಢಿಯಿಂದ ಬಂದಂತದ್ದು. ನೇಮ್ ಆಫ್ ಅ ಕ್ಲಾಸ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಎಸ್, ಎನಿವನ್ ನೇಮ್ ಆಫ್ ಅ ಕ್ಲಾಸ್, ಅದ್ರ ಕ್ಲಾಸಸ್ ಹೇಳ್ತೈತೆ ಅದು. ಆ ಪರ್ಸನ್, ಪ್ಲೇಸ್ ಆರ್ ಥಿಂಗ್, ಯಾವುದೋ ಒಂದ ವ್ಯಕ್ತಿಯ ಹೆಸರು ಆಗಿರ್ಬೋದು, ವಸ್ತುವಿನ ಹೆಸರು ಆಗಿರ್ಬೋದು, ಅಥವಾ ಪ್ಲೇಸಸ್ ಸ್ಥಳದ ಹೆಸರು ಆಗಿರ್ಬೋದು, ಅದರ ಕ್ಲಾಸ್ ಅನ್ನ ತೋರಿಸ್ತತಿ. ಹೀಗಾಗಿ ಅದಕ್ಕೆ ನಾನು ಕಾಮನ್ ನೌನ್ ಅಂತೇಳಿ ಕರಿತೀವಿ. ರೂಢನಾಮ, ರೂಢಿಯಿಂದ ಬಂದಂತದ್ದು. ಎಸ್, ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಬಾಯ್, ಮ್ಯಾನ್, ಗರ್ಲ್, ವುಮನ್, ಡಾಗ್, ಅನಿಮಲ್, ಸಿಟಿ, ಪ್ಲೇಸ್, ಸ್ಟೇಟ್, ಕಂಟ್ರಿ, ನೇಷನ್, ಪ್ಯಾನ್, ಪೆನ್, ಮೂವ್ಮೆಂಟ್, ಎಕ್ಸೆಟ್ರಾ. ಎಸ್, 1000 ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ಬೋದು. ಬಾಯ್ ಅಂತ ರೂಢಿಯಿಂದ ಬಂದಿದೆ. ಈಗ ಹುಡುಗನಿಗೆ ಹುಡುಗ 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 ಅಂತೇಳಿ ಕರಿತಿದ್ರು, ಹೀಗಾಗಿ ಹುಡುಗರಿಗೆ ಹುಡುಗನೇ ಅಂತ ಕರಿತೀವಿ. ಇದು ರೂಢಿಯಿಂದ ಬಂದಂತದ್ದು. ನೆಕ್ಸ್ಟ್ ಒನ್ ವುಮನ್, ಹೆಣ್ಮಗಳಿಗೆ ಹೆಣ್ಮಗಳ ಅಂತ ಕರಿತೀವಿ, ಗಂಡು ಮಗ ಅಂತ ಕರೆಯಕ್ ಆಗಲ್ಲ. ಹೀಗಾಗಿ ಅದು ರೂಢಿಯಿಂದ ಬಂದಂತದ್ದು. ಪೂರ್ವಜರು ಹಂಗೇ ರೂಢಿಯಿಂದ ಇಟ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಒನ್ ಸಿಟಿ, ಇದು ಒಂದು ಗ್ರಾಮ, ಹಳ್ಳಿ ಅಥವಾ ಪ್ಯಾಟಿ ಅಂತೇಳಿ ಕರೆಯುವಂಥದ್ದು. ಎಸ್, ಅದು ರೂಢಿಯಿಂದ ಬಂದಿದೆ. ಪ್ಲೇಸ್, ಸ್ಟೇಟ್ ಅಂಡ್ ಕಂಟ್ರಿ, ನೇಷನ್, ಪ್ಯಾನ್, ಪೆನ್, ಮಾನ್ಯುಮೆಂಟ್ ಆರ್ ಎಕ್ಸೆಟ್ರಾ. ಇದು ಒಂದು ದೇಶ, ಇದು ಒಂದು ರಾಜ್ಯ, ಇದು ಒಂದು ಸ್ಥಳ. ಎಸ್, ಅಂದ್ರೆ ಅದು ಸ್ಪೆಸಿಫಿಕ್ ನೇಮ್ ಇಲ್ಲ, ಬಟ್ ಇದು ಒಂದು ಸ್ಥಳ. ಸ್ಥಳ ಅನ್ನುವುದು ಅದು ಒಂದು ಕಾಮನ್ ನೌನ್ ಆಗುತ್ತೆ. ಹೀಗಾಗಿ ಅದು ರೂಢಿಯಿಂದ ಬಂದಂತದ್ದು. ರೂಢನಾಮ, ರೂಢನಾಮ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಮಟೀರಿಯಲ್ ನೌನ್ ಅಂತ ಹೇಳಿದೆ. ವಸ್ತುವಾಚಕ ನಾಮಪದ. ಮಟೀರಿಯಲ್ ಮೀನ್ಸ್ ವಸ್ತುಗಳು, ಆರ್ ಥಿಂಗ್ಸ್, ಆರ್ ಎನಿವನ್ ಮಟೀರಿಯಲ್. ದಿಸ್ ಇಸ್ ಕಾಲ್ಡ್ ಮಟೀರಿಯಲ್ ನೌನ್. Yes, a name of the material or a substance or everyone substance or material or anyone material or anyone substance. This is called material noun. ಇದಕ್ಕೆ material noun ಅಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಮಟೀರಿಯಲ್ ನಾವು ಯಾವ್ದಕ್ಕಾದ್ರೂ ಅನ್ಬಹುದು. ಇದು ಪೆನ್, ಎಸ್, ಕೆಲವೊಂದು ಮಟೀರಿಯಲ್ ಈಗ ನೋಡ್ರಿ, ಇದು ಪೆನ್ ಇದೆ, ಪೆನ್ ಅಂತ ಅನ್ಬಹುದು, ಏನ್ ಅಭ್ಯಂತರ ಏನಿಲ್ಲ. ಆಗಿದ್ಮೇಲೆ ಇಲ್ಲಿ ನೋಡು, ಗೋಲ್ಡು, ಸಿಲ್ವರು, ಸಾಲ್ಟ, ಏರ, ವಾಟರ, ಸ್ಟೋನ, ಸನ್ಲೈಟ, ಮಿಲ್ಕ್, ಗೀ, ಕ್ಲಾತ್ ಆರ್ ಎಕ್ಸೆಟ್ರಾ. ಇವು ಎಲ್ಲವೂ ಏನು ಮಟೀರಿಯಲ್ಸ್ ನೌನ್ ಅಂತೇಳಿ ಅನಿಸ್ಕೊಳುತ್ತ. ಗೋಲ್ಡ್ ಇರುವುದು ಇದು ಒಂದು ಮಟೀರಿಯಲ್, ಇದು ಒಂದು ವಸ್ತು, ಇದು ಒಂದು ಸಬ್ಸ್ಟೆನ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಏರ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮಟೀರಿಯಲ್. ಇದು ಒಂದು ಮಟೀರಿಯಲ್. ನಾವು ಬ್ರಹ್ಮಾಂಡದಲ್ಲಿ ಗಾಳಿ ಹೇಗೆ ಚಲಿಸ್ತಾ ಇದೆ ಅಂತ ನೋಡಿದ್ವಿ ಅಂತಂದ್ರೆ ಇದು ಒಂದು ವಸ್ತು, ಒಂದು ಆಕ್ಸಿಜನ್, O2 ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ವಾಟರ್, ಇದು ಒಂದು ಮಟೀರಿಯಲ್.
ಇದು ಒಂದು ಯಾವ್ದಾದ್ರು ಒಂದು ಮಟೀರಿಯಲ್ಸ್ ತಗೊಂಡು ಆಗಿರುವಂತದ್ದು. H ಹೈಡ್ರೋಜನ್ ನೆಕ್ಸ್ಟ್ ಆಕ್ಸಿಜನ್ ಮಿಕ್ಸ್ ಆಗಿ O2 H2O ಆಗಿರುವಂತದ್ದು. ಇದಕ್ಕ ವಾಟರ್ ಅಂತ ಹೇಳಿ ಕರಿತೀವಿ. ಸ್ಟೋನ್ ಇದು ಒಂದು ಮಟೀರಿಯಲ್. ಸನ್ಲೈಟ್ ಆಲ್ಸೋ ದಿಸ್ ಇಸ್ ಆಲ್ಸೋ ಒಂದು ಮಟೀರಿಯಲ್, ನಾವು ಸೈನ್ಸ್ ಅಲ್ಲಿ ಕಲಿಯುವಂತದ್ದು. ಮಿಲ್ಕ್ ಇದು ಒಂದು ಮಟೀರಿಯಲ್ ಆಗತ್ತೆ. ಗೀ, ಕ್ಲಾತ್ ಆರ್ ಎಕ್ಸೆಟ್ರಾ ಇವೆಲ್ಲವೂ ಮಟೀರಿಯಲ್ಸ್ ನೌನ್ ಅಥವಾ ವಸ್ತುಗಳು, ವಸ್ತುವಾಚಕ ನಾಮಪದ ಅಂತ ನಾವು ಕರಿತೀವಿ. ಹಾಗಿದ್ಮೇಲೆ ನೋಡೋಣ ಮುಂದ್ಗಡೆ ಇರುವಂತದ್ದು ಕಲೆಕ್ಟಿವ್ ನೌನ್, ಕಾಂಕ್ರೀಟ್, ಆಬ್ಸ್ಟ್ರಾಕ್ಟ್, ಕಲೆಕ್ಟಿವ್, ಕೌಂಟೇಬಲ್, ಅನ್ಕೌಂಟೇಬಲ್. ನೆಕ್ಸ್ಟ್ ಒನ್ ಜಿರಂಡ್, ಇನ್ಫಿನಿಟಿವ್ ನೌನ್ ಅನ್ನ ನಾವು ನೋಡ್ತಾ ಹೋಗೋಣ. ಎಸ್, ಈಗ ಪ್ರಾಪರ್ ನೌನು, ಕಾಮನ್ ನೌನು, ಮಟೀರಿಯಲ್ ನೌನ್ ಅನ್ನ ಮಾತ್ರ ಕಲ್ತೀವಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಈ ಉಳಿದಿದ್ದವನ್ನ ಎಲ್ಲವನ್ನು ಕಲಿಯೋಣ. ಇದ್ರ ಮೇಲ್ಗಡೆ ಮತ್ ವೆರೈಟಿ ಕ್ವಶನ್ಸ್ ಬರ್ತಾವ, ವೆರೈಟಿ ಕ್ವಶನ್ಸ್ ಬರ್ತಾವ. ಆಮೇಲೆ ಒಂದೇ ಅಲ್ಲ, ಎರಡೇ ಅಲ್ಲ, 1000 ಕ್ವಶನ್ಸ್ ಬರುವಂತವು. ಆಮೇಲೆ ಇದು ಇದ್ದದ್ದು ಹೀಗಾಗತ್ತೆ, 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 1000 ಹೇಳ್ತಿರ್ತಾರ. 1000 ನಾವು ಬಿಡಿಸ್ತಾ ಹೋಗೋಣ. ಎಸ್, ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ.